ಬರ್ತ್ಡೇ ಕಾರ್ಯಕ್ರಮ ಏನಂದರೆ, ಈಗ ಬಡವ್ರ ಮಕ್ಕಳಿಗೆ ಬಟ್ಟೆ ಕೊಡೋದು, ಮತ್ತು ಬಡವರಿಗೆ ಅನ್ನದಾನ ಮಾಡೋದು, ಆ ಥರ. ಮುಂದೆ ಏನಾದ್ರು ರಾಜಕೀಯಕ್ಕೆ ಪ್ರವೇಶ ಕೊಡೋದು ಏನಾದ್ರು ಆಲೋಚನೆ ಇದೆಯಾ? ಇಲ್ಲ, ಆ ಥರ ಏನು ಇನ್ನೂ ಅನಿಸಿಕೆ ಇಲ್ಲ, ನೋಡೋಣ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್? ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ತುಂಬ ಸತತವಾಗಿ ನಿಂತು ಇದು ಮಾಡಿದ್ದಾರೆ, ನಮಗೆ ಹೆಲ್ಪ್ ಮಾಡಿದ್ದಾರೆ. ಇದೇ ಥರ ಇರ್ತದೆ, ಅವರದು ಸಹಕಾರ ಇರ್ತದೆ, ನೋಡೋಣ ಮುಂದೆ. ಇವತ್ತೇನೆ ನಿಮ್ಮ ಜನ್ಮದಿನಕ್ಕೋಸ್ಕರ ಯಾರು ಗಣ್ಯರು ಏನಾರು ಇನ್ವೈಟ್ ಮಾಡಿದ್ದೀರಾ? ಇಲ್ಲ ಸರ್, ನಾನು ಇವತ್ತು ಸ್ವಾಮೀಜಿಗೆ ಹೋಗಿದ್ವಿ, ಸ್ವಾಮೀಜಿ ನೋಡ್ಕೊಂಡು ನಮ್ಮ ನಿರ್ಮಲಾನಂದ ಸ್ವಾಮೀಜಿದ ಆಶೀರ್ವಾದ ಪಡೆದು ಬಂದಿದ್ದೀವಿ. ಸಮಾಜ ಸೇವೆ ಅಂತ ಮಾಡಿದ್ದೀವಿ. ಸಮಾಜ ಸೇವೆ ಅಂದರೆ, ಈಗ ನಾವು ಸರ್ಕಲ್ ಮಾರಮ್ಮನ ಗುಣಿಸುವಾಗಲೇ ಆಗಲಿ, ಇಲ್ಲ ಕೆಂಪೇಗೌಡ ಜಯಂತಿ ಮಾಡೋದೇ ಆಗಲಿ, ನಾವು ಮುಂದೆ ನಿಂತ್ಕೊಂಡು ಮಾಡ್ತೀವಿ. ಬಟ್ ಈಗ ಇವರು ಸಂಜಾನಂದ ಸ್ವಾಮೀಜಿ ಒಂದು ಮಾತು ಹೇಳಿದರು, ಕೆಂಪೇಗೌಡ ಸರ್ಕಲಲ್ಲಿ ಸ್ಟ್ಯಾಚ್ಯೂ ಮಾಡಿದಾಗ ನೀವು ಅದಕ್ಕೆ ನೆರಳು ಮಾಡಬೇಕು ಅಂತ ಹೇಳಿದರು. ಮಾಡಿ ಆಲೆ 2.5 ವರ್ಷ ಆಯಿತು, ಯಾರೂ ಇದು ಮಾಡಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಇವಾಗ ಅದು ಮಾಡಿಸ್ತೀನಿ. ಯಾವತ್ತು ಸರ್? ಈಗ ನಾವು 2ನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅಷ್ಟರೊಳಗಡೆ ಅದನ್ನು ಮಾಡಿಸ್ತೀವಿ, ನೆರಳು ಮಾಡ್ತೀವಿ ಕೆಂಪೇಗೌಡಗೆ ಅಂತ ಹೇಳಿದ್ವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಸ್ನೇಹಿತರಿಗೆ ಥ್ಯಾಂಕ್ ಯು. ಬಗ್ಗೆ ಮಾತಾಡೋದು ಏನಿದೆ, 25 ವರ್ಷದಿಂದ ಸ್ನೇಹಿತರು ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ, ಒಳ್ಳೇದಕ್ಕೆ ಬರ್ತಾರೆ, ಎಲ್ಲದಕ್ಕೂ ಭಾಗಿಯಾಗ್ತಾರೆ. ಅದಕ್ಕೆ ಇಷ್ಟಪಡ್ಬೋದು. ಸರಳವಾಗಿ ಮಾಡ್ಕೊಳ್ತಾ ಇರಲ್ಲ, ಸರಳವೇ ಮಾಡ್ಕೊಳ್ಳೋದು. ಇಲ್ಲ, ಗೊತ್ತಿದೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂತ ಹಂಗಂತ ಏನಿಲ್ಲ. 25 ವರ್ಷ ಜೊತೆಲೇ ಇದ್ದೀವಿ, ಒಂದೇ ಮನೆ ತರ ಇದೀವಿ, ಅಕ್ಕಪಕ್ಕ ಇದ್ದೀವಿ. ಅದರಲ್ಲೂ ಸಮಾಜ ಸೇವೆಯಲ್ಲಿ ಸ್ವಲ್ಪ ಮುಂದೆ ಬರ್ತಾರೆ, ಮಾಡ್ತಾರೆ. ಬಿಟ್ರೆ ಇನ್ನೇನು ಹೇಳುವಂಥದ್ದು. ನಮ್ಮ ಹೆಸರು ಗಂಗಾಧರ್ ಅಂತ ಅಂದ್ಬಿಟ್ಟು ನಾವು ಇವ್ರ ಜೊತೆ ಆಲ್ರೆಡಿ 5 ವರ್ಷದಿಂದ ಒಡನಾಟದಲ್ಲಿದ್ದೀವಿ. ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗಾಗಲಿ, ಏನೇ ತೊಂದರೆ ತಾಪತ್ರೆಗಾಗಲಿ ಇವ್ರಿಗೆ ಹೇಳಿದ್ರೆ ಎಲ್ಲ ನಿಂತ್ಕೊಂಡು ನಮ್ಮ ಜೊತೆ ಭಾಗಿಯಾಗಿ ಅದನ್ನು ಸಾಲ್ವ್ ಮಾಡ್ಕೊಂಡು ಕೊಡ್ತಾರೆ. ಅವಾಗಿಂದನೂ ನಮಗೆ ಆತ್ಮೀಯರಾಗಿ, ತುಂಬ ಅಕ್ಕಪಕ್ಕದಲ್ಲಿದ್ರು ಕೂಡ ತುಂಬ ಆತ್ಮೀಯರಾಗಿ ಚೆನ್ನಾಗಿ ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಇಲ್ಲಿ ರೋಡ್ಗಳಿಗಾಗಲಿ, ಇಲ್ಲ ಗಲಾಟೆಗಳಿಗಾಗಲಿ ಎಲ್ಲದಕ್ಕೂ ಸ್ಪಂದಿಸಿ ನಮಗೆ ಚೆನ್ನಾಗಿ ನಡ್ಸ್ಕೊಂಡು ಕೊಡ್ತಾರೆ. ವಿಶ್ ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಮಹೇಶ್.